ಈಗಾಗಲೇ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರುವಂತದ್ದು ಕಾನೂನು ಸಂಕಷ್ಟ ಸಿಎಂ ಸಿದ್ದರಾಮಯ್ಯನವರಿಗೆ ರಾಜ್ಯ ರಾಜಕೀಯದಲ್ಲಿ ಬಹುದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯಿಂದ ಪ್ರಕರಣ ಕೋರ್ಟ್ಗೆ ಹೋಗುತ್ತೆ. ಕೋರ್ಟ್ಗೆ ಹೋದ್ರೆ ಸಿಎಂ ಅವರನ್ನ ಇತರೆ ಆರೋಪಿಗಳಂತೆ ಪರಿಗಣನೆ ಮಾಡಬೇಕಾಗುತ್ತೆ. ಪ್ರಕರಣ ಸಂಬಂಧ ಸಾಕ್ಷ್ಯಗಳನ್ನು ಒದಗಿಸಿ ವಿಚಾರಣೆ ನಡೆಸಲಾಗುತ್ತೆ. ಹಗರಣ ಕುರಿತು ವಿಶೇಷ ತನಿಖಾ ತಂಡಗಳಿಂದ ತನಿಖೆ ಕೂಡ ನಡೆಯುತ್ತೆ. ಸಿಎಂ ವಿರುದ್ಧ ಕೋರ್ಟ್ನಲ್ಲಿ ಆರೋಪಗಳನ್ನು ದಾಖಲಿಸಲಾಗುತ್ತೆ. ಕೋರ್ಟ್ನಲ್ಲಿ ನ್ಯಾಯಾಂಗ ಪ್ರಕ್ರಿಯೆಗಳನ್ನು ನಡೆಸಲಾಗುತ್ತೆ. ಒಂದು ವೇಳೆ ತಪ್ಪಿತಸ್ಥರೆಂದು ಕಂಡು ಬಂದ್ರೆ ಜೈಲು ಸೇರಲೂಬಹುದು ಅಥವಾ ಜೈಲು ವಾಸದ ಜೊತೆಗೆ ದಂಡವನ್ನು ವಿಧಿಸಬಹುದು. ಪ್ರಾಸಿಕ್ಯೂಷನ್ಗೆ ಅನುಮತಿಯಿಂದ ಏನೇನೆಲ್ಲ ಆಗಬಹುದು ಬೆಳವಣಿಗೆಗಳು ಅನ್ನೋದನ್ನ ಗಮನಿಸ್ತಾ ಹೋದ್ರೆ ಈ ಪ್ರಕರಣ ಈಗ ಕೋರ್ಟ್ಗೆ ಹೋಗುತ್ತೆ. ಕೋರ್ಟ್ಗೆ ಹೋದ್ರೆ ಸಿಎಂ ಅವರನ್ನ ಇತರೆ ಆರೋಪಿಗಳು ಯಾರಿರ್ತಾರೆ ಅದೇ ಆರೋಪಿಗಳಂತೆ ಅವರನ್ನ ಕೂಡ ಪರಿಗಣನೆ ತೆಗೆದುಕೊಂಡು ವಿಚಾರಣೆಯನ್ನ ನಡೆಸಬೇಕಾಗುತ್ತೆ. ಸಿಎಂ ಅವರನ್ನ ಕೂಡ ಪ್ರಕರಣ ಸಂಬಂಧ ಸಾಕ್ಷಿಗಳನ್ನ ಒದಗಿಸಿ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಈ ಹಗರಣದ ಕುರಿತು ವಿಶೇಷ ತಂಡಗಳನ್ನ ರಚನೆ ಮಾಡಿ ತನಿಖೆಯನ್ನ ಮುಂದುವರಿಸಲಾಗುತ್ತೆ. ಇನ್ನು ಸಿಎಂ ವಿರುದ್ಧ ಕೋರ್ಟ್ನಲ್ಲಿ ಆರೋಪಗಳನ್ನ ದಾಖಲಿಸಬೇಕಾಗುತ್ತೆ. ಕೋರ್ಟ್ನಲ್ಲಿ ನ್ಯಾಯಾಂಗ ಪ್ರಕ್ರಿಯೆಗಳು ಎಲ್ಲ ಮುಂದಿನ ಸಾಕಷ್ಟು ಚರ್ಚೆಗಳಿಗೆ ಕುತೂಹಲ ಆಗಿತ್ತು. ಈಗ ತಾವು ಮಾಧ್ಯಮಗಳಲ್ಲಿ ನಾವು ನೋಡಿದ ಮೇಲೆ ಮುಂದಿನ ಪ್ರಕ್ರಿಯೆ ಮುಖ್ಯಮಂತ್ರಿಗಳು ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ನಮ್ಮ ಹೋರಾಟ ಕೂಡ ಅದೇ ಆಗಿತ್ತು. ಅಂದರೆ ಹೋರಾಟ ಅಂದರೆ ಪ್ರಾಸಿಕ್ಯೂಷನ್ ಅಂತಲ್ಲ, ಮುಖ್ಯಮಂತ್ರಿಗಳು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ. ಬಹುಶಃ ಈಗ ನಮ್ಮ ಮುಖಂಡರಲ್ಲೆಲ್ಲ ಮುಂದಿನ ಬೆಳವಣಿಗೆ ಬಗ್ಗೆ ಏನು ತೀರ್ಮಾನವನ್ನು ಅಂತಾರೆ ಅದ್ರ ಬಗ್ಗೆ ನಾವೆಲ್ಲ ಕೂಡ ಕೂತ್ಕೊಂಡು ಒಟ್ಟಾಗಿ ಚರ್ಚೆ ಮಾಡಿ ಅದ್ರ ಬಗ್ಗೆ ತೀರ್ಮಾನವನ್ನು ತಗೊಂತೀವಿ. ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀರಾ? ಅಂದರೆ ನಾವು ಪಾದಯಾತ್ರೆಯಲ್ಲಿ ಮಾಡೋವಾಗೆ ನಮ್ಮ ಪಕ್ಷದ ಒತ್ತಾಯ ಇದ್ದಿದ್ದೆ ರಾಜೀನಾಮೆ ಕೊಡಬೇಕು ಅಂತೇಳಿ. ಈಗ ಪ್ರಾಸಿಕ್ಯೂಷನ್ ಅಧಿಕೃತವಾಗಿ ಆದಮೇಲೆ ಮುಂದೆ ಮುಖ್ಯಮಂತ್ರಿಗಳು ಯಾವ ರೀತಿ ತೀರ್ಮಾನ ತಗೊಂತಾರೋ ಗೊತ್ತಿಲ್ಲ. ಯಾಕಂದರೆ ಅವರಂತೂ ನಾವು ರಾಜೀನಾಮೆ ಕೊಡಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಅದು ಈ ಖಾಸಗಿ ದೂರ ಆಗಿರೋದ್ರಿಂದ ನಾವು ಅದರ ಬಗ್ಗೆ ಕೂಡ ಒತ್ತಾಯವನ್ನು ನಮ್ಮ ಮುಖಂಡರು ಬಹುಶಃ ನಮ್ಮ ಮುಖಂಡರು ತೀರ್ಮಾನ ತಗೊತಾರೆ. ಅವ್ರೇನು ತೀರ್ಮಾನ ತಗೊಂತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ರಾಜೀನಾಮೆ ಕೊಡಬೇಕು ಅನ್ನುವಂಥ ತೀವ್ರತೆ ಒತ್ತಾಯವನ್ನು ತೀವ್ರ ಮಾಡ್ತೀರಾ ಅಂತ? ಅಲ್ಲ, ನಮ್ಮ ಮುಖಂಡರು ತೀರ್ಮಾನ ಮಾಡ್ತಾರೆ ಏನು ಅನ್ನೋದ್ರ ಬಗ್ಗೆ. ಕಾನೂನು ಹೋರಾಟ ಅನ್ನೋಂಥದ್ದು ಕೂಡ ತಾವು ನಿರ್ಧಾರ ಒಂದು ಇವರೇ ಈಗ ನೀವು ಪ್ರಾಸಿಕ್ಯೂಷನ್ ಕೊಟ್ಟ ತಕ್ಷಣ ಅಲ್ಲಿ ಲೋಕಾಯುಕ್ತದಲ್ಲೆಲ್ಲ FIR ಮಾಡ್ತಾರೆ. ಸಹಜವಾಗಿ ಅದ ಮೇಲೆ ಸ್ಟೇಗೆ ಹೋಗ್ತಾರೆ. ಸರ್ಕಾರ ಏನು ಸುಮ್ಮನೆ ಇರಲ್ಲ, ಅವರು ಕೂಡ ಸ್ಟೇಗೆ ಹೋಗುವಂಥದ್ದು ಕಾನೂನು ಹೋರಾಟವನ್ನು ಮಾಡ್ತಾರೆ. ಆದರೆ ನೈತಿಕ ಅಂತಕ್ಕಂಥ ಪ್ರಶ್ನೆ ಬಂದಾಗ ವಿರೋಧ ಪಕ್ಷವಾಗಿ ರಾಜೀನಾಮೆಗೆ ಒತ್ತಾಯ ಮಾಡೋದು ನಾವು ಮಾಡ್ತೀವಿ ಅದರಲ್ಲಿ. ಸೊ ಮುಂದೆ ಅವ್ರ ಕಾನೂನು ಪ್ರಕ್ರಿಯೆ ಏನಿರ್ತದೆ ನೋಡಬೇಕಲ್ಲ. FIR ದಾಖಲಾದರೆ ಇನ್ನಷ್ಟು ತೀವ್ರ ಆಗುತ್ತೆ, ಇನ್ನು ತೀವ್ರ ಆಗ್ತದೆ. ರಾಜೀನಾಮೆ ಕೊಡುವಂಥ ಒತ್ತಡ ಜಾಸ್ತಿ ಆಗ್ತದೆ. ಹೈಕಮಾಂಡಿನ ಏನು ಸೂಚನೆ ಇದೆ ಸರ್ ನಿಮಗೆ? ಗೊತ್ತಿಲ್ಲ, ನಮ್ಮನ್ನೆಲ್ಲ ಇಲ್ಲ ಹೈಕಮಾಂಡ್ ಇಲ್ಲ. ಬಳ್ಳಾರಿ ಪಾದಯಾತ್ರೆ ಅನ್ನೋಂಥದ್ದು ಕೂಡ ವಿಚಾರ ಆಗ್ತಾ ಇದೆ ಬಿಜೆಪಿ. ಬಳ್ಳಾರಿ ಪಾದಯಾತ್ರೆ ಆಗುತ್ತೆ ಯಾಕಂದರೆ ಈಗ ಅದು ರಾಜ್ಯ ಅಧ್ಯಕ್ಷರಾಗಲಿ ನಮ್ಮ ವರಿಷ್ಠರಾಗಲಿ ಇನ್ನೂ ತೀರ್ಮಾನ ತಗೊಂಡಿಲ್ಲ. ಯತ್ನಾಳ್ರವರು ಮತ್ತು ರಮೇಶ್ ಜಾರಕಿಹೊಳಿ ಅವರು ಅಲ್ಲಿ ಮಾಧ್ಯಮದ ಮುಖಾಂತರ ನಾವು ನೋಡಿದ್ವಿ. ಅದ್ರ ಬಗ್ಗೆ ಹೈಕಮಾಂಡ್ ತೀರ್ಮಾನವನ್ನು ತಗೊಂಡು ಇದು ಮಾಡಬೇಕು ಅಂತಂದರೆ ಪಕ್ಷದ ಅಣತಿ ಪ್ರಕಾರ ಮಾಡ್ತೀವಿ. నువ్వు ఏడా పోండి ఇంకేపో అయిపోయా అదే తీసుకో. ಬಿಜೆಪಿ ಶಾಸಕ SR ವಿಶ್ವನಾಥ್ ಅವರ ಮಾತುಗಳು. ಅಂದರೆ ನಾವು ಪಾದಯಾತ್ರೆ ಕೈಗೊಂಡಿದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಈಗ ಕಾನೂನು ಹೋರಾಟವನ್ನ ಅಥವಾ ಕಾನೂನು ಸಂಕಷ್ಟವನ್ನ ಸಿಎಂ ಸಿದ್ದರಾಮಯ್ಯನವರು ಎದುರಿಸಲೇಬೇಕು. ಯಾರೇ ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಆಗಲೇಬೇಕು. ರಾಜೀನಾಮೆ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ. ಆದರೆ ಯಾರು ಅಂದರೆ ನಾಯಕರು ಈ ನಿಟ್ಟಿನಲ್ಲಿ ತೀರ್ಮಾನವನ್ನು ಮಾಡ್ತಾರೆ. ಮುಂದಿನ ಹೋರಾಟ ನಮ್ಮ ಕಡೆಯಿಂದ ಹೇಗಿರಬೇಕು, ದೋಸ್ತಿ ನಾಯಕರ ಕಡೆಯಿಂದ ಅನ್ನುವಂಥದ್ದನ್ನು ನಾಯಕರು ಒತ್ತಾಯ ಮಾಡ್ತಾರೆ. ಆದರೆ ನೈತಿಕ ಹೊಣೆ ಹೊತ್ತು ಸಿಎಂ ಸಿದ್ದರಾಮಯ್ಯನವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀನಾಮೆ ಕೊಡೋಬೇಕು ಅಥವಾ ಕೊಡೋದು ಉತ್ತಮ ಅನ್ನುವಂಥದ್ದು ಅವರ ಒಂದು ಮಾತಾಗಿತ್ತು. ಇನ್ನು ಪಕ್ಷದ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಕೂಡ ಬದ್ಧರಾಗಿರ್ತೀವಿ ಅಂತ ಅವರು ಹೇಳ್ತಾ ಇದ್ರು. ಇನ್ನು ಕಾಂಗ್ರೆಸ್ ಮುಖಂಡರ ಮಾತುಗಳನ್ನು ಕೂಡ ನಾವು ಕೇಳಿಸ್ಕೊಂಡ್ವಿ. ಅಂದರೆ ಇದು ಬಿಜೆಪಿ ಮಾಡ್ತಾ ಇರುವಂತಹ ಒಂದು ಹುನ್ನಾರ, ಅಂದರೆ ಸಿಎಂ ವಿರುದ್ಧ ಬಿಜೆಪಿ ಮಾಡ್ತಾ ಇರುವಂತಹ ಒಂದು ಹುನ್ನಾರ. ರಾಜ್ಯಪಾಲರು ಬಿಜೆಪಿಯ ಏಜೆಂಟ್ ರೀತಿ ವರ್ತಿಸ್ತಾ ಇದೆ. ರಾಜ್ಯಪಾಲರನ್ನ ಬಳಸಿಕೊಂಡು ಸಿಎಂ ವಿರುದ್ಧ ಈ ರೀತಿಯ ಒಂದು
CMಗೆ ಈ ರೀತಿಯ ಸಂಕಷ್ಟವನ್ನ ತರುವಂತಹ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ ಅನ್ನುವಂಥದ್ದು ಅವರ ಒಂದು ಆರೋಪವಾಗಿದೆ. ಒಟ್ಟಿನಲ್ಲಿ ಈ ಬೆಳವಣಿಗೆಗಳು ಏನೇ ಇದ್ರೂ ಕೂಡ CM ಅವರಂತೂ ಕಾನೂನು ಸಂಕಷ್ಟವನ್ನ ಎದುರಿಸಲೇಬೇಕು. ಕಾನೂನು ಕುಣಿಕೆ ಅವರಿಗೆ ಈಗ ಎದುರಾಗಿದೆ. ಯಾವ ರೀತಿ ಹೋರಾಟವನ್ನ ಮಾಡ್ತಾರೆ, ಕಾನೂನು ಸಂಕಷ್ಟವನ್ನ ಅವರು ಯಾವ ರೀತಿ ಎದುರಿಸ್ತಾರೆ ಅನ್ನುವಂಥದ್ದು ಮುಂದೆ ಇರುವಂತಹ ಒಂದು ಪ್ರಶ್ನೆ.